ಪ್ರಯಾಣಿಕರೇ ದಯವಿಟ್ಟು ಎಲ್ಲಿದೆ? ಯಾಕೆ ನಾ ಬರವಲ್ಲ? ಟೈಮ್ ಭಾಳ ಆಯ್ತಲ್ಲ. ಬರತನೋ ಇನ್ನೂ ಒಂದು 10 ಕಿಲೋಮೀಟರ್ ಐತಿ ಬರತನ. ಆಯ್ತು ಬಾ ಬಾ. ಬರ್ತಾನೆ ಇಲ್ಲ ಅಲ್ಲೇ. ಇಲ್ಲೇ ಸ್ಟೇಷನ್ ಏನು ಬಾನ. ಬನ್ನಿ. ಬಾ. ಗೆಳೆಯ ಏ ಮಾಮ ಮತ್ತ ಮಾಮ ಆರಾಮದಿಲ್ಲ? ಆರಾಮಾಯ್ತು ಮಾಮ. 2 ವರ್ಷ ಆಯ್ತು. ಮತ್ತೇನು ಸೊರಗಿರಿ ಬೆಂಗ್ಳೂರಿಗೆ ಹೋಗಿ? ನಿನ್ನಟೇನು ಸೊರಗಿಲ್ಲ. ನೀನು ನಂಗೆ ತಿನ್ನುಂಡ ಮನ್ಯಾಗ ಬೆಳಂಗಿಲ್ಲ. ನಾ ಕೆಲ್ಸಕ್ಕೆ ಹೋಗ್ಬೇಕು. ನನಗೆ ಭಾಳ ಜವಾಬ್ದಾರಿ ಅದಾವ. ನನ್ನ ತಂಗಿನ ಕಳಿಸ್ಬೇಕು, ಆಕಿಗೆ ಆಫೀಸರ್ ಮಾಡಬೇಕು. ಹಿಂಗೆಲ್ಲ ಭಾಳ ಟೆನ್ಷನ್ ಅದಾವ. ಅದಕ್ಕೆಲ್ಲ ಸ್ವಲ್ಪ ಸೊರಗಿದೆ ನಟ. ಕರೆ ನಿನ್ನಟೇನು ನಾವು ಸೊರಗಿಲ್ ತಗೋದು. ಅಲ್ಲ ಮಗ, ನಂಗೆ ಕಾಡ್ಸೋದು ಬಿಟ್ಟಿಲ್ಲ ಏನಿ. ಹಂಗೆ ನಿಂಗೆ ಕಾಡ್ಸೋದು ಬಿಡಕ್ಕೆ ಬರ್ತೈತಿ. ಮತ್ತು ತಂಗಿ ಆರಾಮದಾಳಿಲ್ಲ? ತಂಗಿ ಏನು ಆರಾಮದ. ನಾನು ಹೆಂಗೆ ಇಟ್ಟಿದ್ದೀನಿ. ಮತ್ತು ನಾ ಬಂದಿದ್ದು ತಂಗಿಗೋದು ಹೇಳಿದ್ದೇನೆ ಇಲ್ಲ. ಮತ್ತು ನಾ ಮೊದಲ ಸರ್ಪ್ರೈಸ್ ಕೊಡ್ಬೇಕಂತ ಬಂದಿದ್ದೇನೆ. ಮತ್ತೆ ಎಲ್ಲರೂ ಹೇಳಿದ ತಿಳ್ಕೊಂಡು ತಗೋಣ. ಈಗ ಸರ್ಪ್ರೈಸ್ ಕೊಡೋಣ, ಜರ ಖುಷಿ ಕೊಡ್ಬೇಕು. ತಂಗಿ ಯಾವತ್ತು ದುಃಖದಾಗಿರ್ತಾಳೆ. ನಾವು ಜರ ಖುಷಿ ಕೊಟ್ಟರೆ ಸರ್ಪ್ರೈಸ್ ಆಯ್ತು ಆಕೆ. ಹೌದಲ್ಲ? ಹೋಗೋಣ ಬೈ. ಹೋಗೋಣ ಸರ್ಪ್ರೈಸ್ ಕೊಡೋಣ, ಕೊಟ್ಟು ಖುಷಿ ಮಾಡೋಣ. ಆಯ್ತಲ್ಲ. ಮತ್ತೆ ಇನ್ನೊಂದು ನೀವು ಹೊಟ್ಟಿ ಜರ ಕಮ್ಮಿ ಮಾಡು. ಹಂಗೆ ಇರೋದಲ್ಲ, ಡೈಟ್ ಜರ ಮಾಡ್ಬೇಕು. ಎಲ್ಲ ವರ್ಕೌಟ್ ಮಾಡ್ಬೇಕು. ಸಾಕಾಗೈತಿ. ನಡಿ ನಡಿ. ಬಂದಿದ್ದೀನಿ ನಮ್ಮ ಸಂಬಂಧ ಕಾರ್ ತೊಗೊಂಬಂದಿದ್ದೆ. ನೀವಿ ನಮ್ಮ ಮೇಲೆ. ಮತ್ತೆ ಹಲೋ, ಕ್ಲೈಮೇಟ್ ಭಾಳ ಬಿಸಿ ಐತ್ಲ ಇಲ್ಲಿ. ಕಾಮ್ ಐತಿ. ಮೊದ್ಲ ಸಮ್ಮರ್ ವೆಕೇಶನ್ ಟೈಮ್ನಾಗ ಪವರ್ ಸ್ಟೇರಿಂಗ್ ಐತಿ ಗಾಡಿ. ಕಟ್ಟಪ್ಪ ನೀನು ಭಾರಿ ಹೊಂಟಿ ಬಿಡಪ್ಪ. ಹತ್ತಿತ್ತು ಒಟ್ಟ ಮಾತಾಡ್ಬೇಡ ಚಿನ್ನ. ಆಕಿ ಮೊದ್ಲ ಭಾಳ ಚಾಪ್ಟರ್ ಅದ. ಸುಮ್ಮ ಬಾ. ಈ ಮಳೆ ಅರೆ ಏನಪ್ಪ, ಬಟ್ಟೆ ಒಣಗವಲ್ಲ. ಇಲ್ಲಿದಾರ ಸುಮ್ಮಿರೋ. ಇಲ್ಲಿದಾರ ಗಪ್ಪರ್. ಯಾರು? ಮಾತಾಡಬೇಡ. ಸರ್ಪ್ರೈಸ್. ಯಾರು? ಚಿನ್ನು ಅಣ್ಣನ? ಅಣ್ಣ ತಂಗಿ ಯಾವಾಗ ಬಂದಿ? ನನಗೆ ಹೇಳುಲ್ದೆ ಬಂದಿಯಲ್ಲ. ಒಂದು ಫೋನ್ ಆರ ಮಾಡಬೇಕಲ್ಲ. ನೀನು ನೋಡು ಖುಷಿದಾಗ ಹಂಗೆ ಬನ್ನಿ. ನಿಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಬನ್ನಿ. ಯಾಕಂದ್ರೆ ನೀನು ಭಾಳ ಕಾಯ್ತಿರ್ತಿಲ್ಲ ಅಣ್ಣನ ಸಂಬಂಧ, ಅದ್ರ ಸಂಬಂಧ ಬನ್ನಿ. ನೀ ಹೇಳುಲ್ದೆ ಬಂದಿದ್ದೀವಿ. ಹೋಗು ನೋಡಣ್ಣ, ಹೇಳುಲ್ದೆ ಬಂದಿದ್ದ ನೀವ. ಏನ ಅಣ್ಣ ತಂಗಿ ಹಿಂಗೆ ಜಗಳ ಹೋಗ್ತಾವೇನು? ಇಲ್ಲವಾ, ತಪ್ಪಾಗೈತಿ. ಹಿಂಗೆಲ್ಲ ಮನಸ್ಸಿಗೆ ಹಚ್ಕೋಬಾರ್ದು. ಬಾ ಒಳಗೆ ಬಾ. ಹೈರಾಣಾಗೈತಿ, ನಡಿ ಒಳಗೆ. ನಿಲ್ ಜರ. ಯಾಕೆ ಏನಾಯ್ತ? ತಡಿ ಬಂದೆ. ಏನಾಯ್ತು ಹೇಳ. ಬಂದೆ. ಮತ್ತೆಲ್ಲಿ ಓದ್ಲು? ಬಡಿಯೋದು ತರಕ ಹೋಗ್ಯಾಳ ಆಮೇಲೆ ನಮ್ಮ ಬಡಿಯಾಕ. ಎಲ್ಲಿ ಓದ್ಲಿ ಆಮಲ್ಪ? ಮತ್ತೇನು ಹೊಸ ತೆಗೆದಿದ? ಏನಿಲ್ಲಪ್ಪ, ಸಮಾಧಾನ ತಗೋ ಸ್ವಲ್ಪ ಹೊತ್ತ. ಅಷ್ಟು ದೊಡ್ಡ ಸಿಟಿಲಿ ಇದೆಯಾ, ಎಷ್ಟು ಜನ ಹುಡುಗಿ ಕಣ್ಣು ಬಿದ್ದಿರುತ್ತೋ. ಅವ್ರ ಕಣ್ಣೆಲ್ಲ ಹಾಳಾಗು. ನಂಗೆ ಯಾವ ಹುಡುಗಿ ಬಿದ್ದಿಲ್ಲ. ಮೊದಲ ಹೈರಾಣಾಗಿ ಬಂದನು. ನಡಿ. ಸರಿ, ನೀ ಕೈಕಾಲು ಮುಖ ತೊಳ್ಕೊಂಡ್ ಬಾ. ನಾ ಅಡುಗೆ ಮಾಡ್ತೀನಿ. ಓಕೆ. ಈ ಟ್ರೈನ್ ಜರ್ನಿ ಇರಪ್ಪ ಸಾಕಾಯ್ತು ನೋಡಪ್ಪ. ಬರೋದಾ 600 ಕಿಲೋಮೀಟ್ರ್ ದೂರಿಂದ. ಕರೆಕ್ಟ್ ಹೈರಾಣ ಆಗಿಬಿಡ್ತೈತಿ. ಮಾಮ, ನಾನು ಅರ್ಜೆಂಟ್ ಫೋನ್ ಮಾಡೈತಿ ಮನೆಯಿಂದ. ನಾ ಹೋಗ್ತಾನೆ. ಸಂಜೆಗೆ ಭೇಟಿ ಆಗೋನು. ಮಾಮ ಸಂಜೆಗೆ ಭೇಟಿ ಆಗೋದು ತಗೋಂತ. ಹೋಯ್ ಬಾ. ಮತ್ತೆ ತಂಗಿ ಆರಾಮೈತಿಲ್ಲ? ಎಲ್ಲ ಆರಾಮಾಯ್ತು. ಯಾಕೆ ಸೊರಗಿದಿಲ್ಲ? ಇನ್ನೇನು ಮಾಡೋದು ಮತ್ತೆ? ನೀ ಅಲ್ಲಿ, ನಾ ಇಲ್ಲಿ. ನಂದು ಟೆನ್ಷನ್ ಕಮ್ಮಿ ಮಾಡ್ಕೋದಾರ ಭಾಳ. ನಾ ಅಂತೂ ಆರಾಮಿರ್ತೀನಿ. ನೀ ಆರಾಮಿರ್ಬೇಕಿಲ್ಲ. ಮತ್ತು ಕಾಲೇಜ್ ಹೆಂಗೆ ನಡೆದೈತಿ? ಕಾಲೇಜ್ ನಡೆದೈತಣ್ಣ. ಒಟ್ಟು ಚಲೋ ನಡೆದೈತೆ. ಹೇಳುಲ್ದೆ ಬಂದಿದ್ಯಾ? ಫಸ್ಟ್ ಕ್ಲಾಸ್ ಅಡುಗೆ ಮಾಡ್ತೀನಿ, ಊಟ ಮಾಡೋಣ. ಒಟ್ಟು ಹೆಚ್ಚು ಮಾಡಿ ನಾನು ತಿಂತೇನೆ. ಸ್ವಲ್ಪ ಹೆಚ್ಚೇ ಮಾಡ್ತೀನಿ. ಅಮ್ಮ ಜಲ್ದಿ ಬಾ, ಹಸಿವಾಗೈತೆ ನನಗೆ. ನೀನು ರಾತ್ರಿಯಿಂದ ಊಟ ಮಾಡಿಲ್ಲ. ಈಗ ಜಲ್ದಿ ತೊಗೊಂಬಾ ಜರ.
ಹಾ ಬಂದೆ ಅಣ್ಣ. ಬಾ ಬಾ ಬಂದಿ. 2 ವರ್ಷ ತಮ್ಮ ನೀನು ಮಾಡಿದ ಕೈಯಾರ ಅಡಿಗೆ ತಿಂದಿಲ್ಲ, ಅಲ್ಲಂತೂ ಬೇರೆ ಅಡಿಗೆ ಇರ್ತೈತಿ. ನೀನು ಟೇಸ್ಟ್ ಮಾಡಕ್ಕೆ ನಾ ಬಂದಿದ್ದೀಗ. ಅಮ್ಮನೂ ಹಿಂಗೆ ಮಾಡ್ತಿದ್ದ, ಅದ ಸೇಮ್ ರುಚಿ ನೀನು ಹಂಗೆ ಮಾಡ್ತೀಯ. ಥ್ಯಾಂಕ್ಸ್ ಅಮ್ಮ. ಬಾಬಾ ನೀವೊಂದು ಕೈ ತುತ್ತೇನೆ. ಆಯ್ತು ತಿಂತೀನಿ. ಕೊಡಿಲಿ, ನಾ ತಿನ್ನಿಸ್ತೀನಿ ಇವಾಗ. ತಿನ್ಸಮ್ಮ ತಿನ್ಸು. ಮಸ್ತ್ ಟೇಸ್ಟ್ ಆಗೈತಮ್ಮ. ಅಣ್ಣ ಸಾವ್ಕಾಸ, ನಾ ತಗೋ ನೀರು ಕುಡಿ. ಹಿಡ್ಕೊಮ್ಮ. ಅಣ್ಣ ಯಾಕೆ ಕಣ್ಣಲ್ಲಿ ನೀರು? ಅಡ್ಗಿಲ್ ಖಾರ ಹೆಚ್ಚಾಗೈತಿ? ಇಲ್ಲಮ್ಮ ಇಲ್ಲ. ಮತ್ತೆ ಏನಾಯ್ತು? ಏನಾಯ್ತಂದ್ರೆ ಅಮ್ಮನ ರೂಪ ನಿನ್ನಲ್ಲಿ ನೋಡ್ದಂಗೆ ಆಯ್ತಮ್ಮ. ಅಮ್ಮನೂ ಇದೇ ಥರ ನಾನು ಅಡುಗೆ ಮಾಡಿ ಪ್ರೀತಿ ಕೊಡ್ತಿದ್ದು, ಅದೇ ರೀತಿ ನೀನು ನಂಗೆ ಪ್ರೀತಿ ಕೊಡ್ತಿದ್ದೆ. ಅಮ್ಮನೂ ಇದೇ ಥರ ಕೇರ್ ಮಾಡ್ತಿದ್ದು. ಅಮ್ಮ ಇಲ್ಲ, ಅದೇ ನನಗೊಂದು ಸ್ವಲ್ಪ ದುಃಖ. ಅಣ್ಣ ಅಷ್ಟ್ಯಾಕೆ ಟೆನ್ಷನ್ ತಗೋತಿದ್ಯಾ ನೀನು? ಅಮ್ಮ ಎಲ್ಲೇ ಇದ್ರು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ. ನೀ ಅದಕ್ಕೆ ಯಾಕೆ ಬೇಜಾರಾಗ್ತಿದ್ಯಾ? ನನಗಂತೂ ಯಾವತ್ತೂ ಹಂಗೆ ಅನ್ಸಿಲ್ಲ ಅಮ್ಮ ಇಲ್ಲ ಅಂತ. ಯಾಕೆಂದ್ರೆ ನೀ ಅಮ್ಮನ ಪ್ರೀತಿ ನನಗೆ ಕೊಟ್ಟಿದ್ಯಾ. ಹೌದಮ್ಮ. ನೀವು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ನನ್ನ ಜೀವನದಾಗ ನಂಗೆ ಒಂದೇ ಆಸೆ ಏನಂದ್ರೆ, ನಿಂಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಜಾಬ್ಗೆ ಸೇರಿಸಿ ಒಳ್ಳೆ ಮನೆತನ ಮದುವೆ ಮಾಡಿಕೊಟ್ರೆ ನನ್ನ ಜವಾಬ್ದಾರಿ ಎಲ್ಲ ಮುಗೀತು. ಇದು ನಂಗೆ ಇರೋದು ಇದು ಒಂದೇ ಆಸೆ ಅಮ್ಮ. ಒಟ್ಟು ನನ್ನ ಬೇಗ ಮದುವೆ ಮಾಡಿ ಕಳಿಸಿ ನೀ ನೆಮ್ಮದಿಯಾಗಿರ್ಬೇಕು ಅಂತ ನೀ ಅನ್ಕೊಂಡಿದ್ಯಾ ಅಲ್ವಾ? ತಪ್ಪು ತಿಳ್ಕೊಬೇಡ. ಹೆಣ್ಣಂದ್ರೆ ಒಂದಿಲ್ಲ ಒಂದು ಮದುವೆ ಆಗಬೇಕು, ಗಂಡನ ಮನೆಗೆ ಹೋಗಲೇಬೇಕು. ಈ ಜಗತ್ತದ ನಿಯಮ ಅದ. ಸರಿ ಆಯ್ತು, ಮದುವೆ ವಿಷಯ ಎಲ್ಲ ಬಿಡು. ಈಗ ರೆಸ್ಟ್ ಮಾಡು, ಸಂಜೆ ಊರಾಗ ಹೋಗುನು. ಹೋಗೋಣಮ್ಮ ಹೋಗೋಣ. ನೀನು ರೆಡಿಯಾಗ? ಟೈಮ್ ಆಗಿತ್ತು, ಬಾ ಹೋಗುನ್ ಬಾ. ಹಾ ಬಂದೆ ಅಣ್ಣ, ನಡಿ. ಬಾ ಹೋಗುನ್ ಬಾ. ಇದು ನಮ್ಮ ಫ್ರೆಂಡ್ ಅಂಗಡಿ ಮಲ್ಲಿಕಾರ್ಜುನ್ ಸ್ಟೋರ್ಸ್ ಅತ್ತ. ಇಲ್ಲಿ ಎಲ್ಲ ಥರದ ಸ್ಟೇಷನರಿ ಐಟಮ್ ಸಿಗ್ತಾವ, ತಗೋಬಾ ಇಲ್ಲಿ. ಅಣ್ಣ ಆರಾಮ್ರಿ? ಆರಾಮ್ರಲ್ಲ ಮುಕುಂದ್, ನೀವು ಆರಾಮ್ರಿ? ಆರಾಮದಿರ ಅಣ್ಣ. ಏನಿಲ್ರಿ ನಮ್ಮ ತಂಗಿಗೆ ಸ್ವಲ್ಪ ಸ್ಟೇಷನರಿ ಇದು ಬೇಕಾಗಿದ್ದು ರೀ, ಅದ್ರ ಸಂಬಂಧ ಬಂದಿವ್ರಿ. ನೋಡ್ತೇವೆ. ನೋಡ್ರಿ ಏನ್ ಬೇಕು ನೋಡ್ರಿ. ಹಾಂ ಓಕೆ. ತಂಗಿ ನಿನಗೆ ಏನು ಬೇಕು ತಗೋ, ರೊಕ್ಕದ ವಿಚಾರ ಮಾಡ. ಅಣ್ಣ ಎಲ್ಲ ತೋರಿಸ್ತಾರೆ. ಅಣ್ಣ ತೋರಿಸ್ಬಿಡ್ರಲ್ಲ. ನೋಡ್ರಿ ಹೊಸ ಟೈಪ್ ಬ್ಯಾಂಗಲ್ಸ್ ಬಂದಿದ್ರಿ, ಚಲೋ ನ್ಯೂ ಟೈಪ್ ಇದಾವ ನೋಡ್ರಿ. ಇದು ರೀ ಯಾವ ಟೈಪ್ ಬೇಕು ನಿಮ್ಗೆ ತಗೋ. ಬ್ಯಾಂಗಲ್ಸ್ ಅದಾವು ಮತ್ತು ಎಲ್ಲ ವೆರೈಟಿ ತೋರಿಸ್ತಾರೆ. ಚಲೋ ಅದಾವಲ್ಲ. ನೀ ಯಾವ್ದು ಬೇಕಾದ್ ತಗೋ, ಅದೇ ವಿಚಾರ ಮಾಡ್ಬೇಡ. ತೋರಿಸ್ತಾರ ಅಣ್ಣ ಯಾವ್ದು. ಇದು ಹೊಸ ಟೈಪ್ ಐತಿ, ನಿಂಗೆ ಚಂದ ಕಾಣ್ತೈತಿ ನೋಡಿ. ಹಾರ ಒಳಗೂ ಹೊಸ ಟೈಪ್ ಬಂದಾವ್ರಿ. ಹೌದ್ರಿ? ಜ್ಯುವೆಲ್ರಿ ಇದಾವ ನೋಡ್ರಿ, ಹೊಸ ಟೈಪ್ ಹಾರ ಅದಾವ್ರಿ. ಆಯ್ತು ತೆಗಿತಿ. ಜುಮ್ಕಿ ಇದ್ರೆ ತೋರಿಸ್. ಹಾ ಇದಾವ್ರಿ ಜುಮ್ಕಿ. ನೀ ಯಾವ್ದು ಬೇಕಾದ್ ತಗೋ, ವಿಚಾರ ಮಾಡ್ಬಿಡು. ನಂಗೆ 3 ಇಡ್ಲಿ ಸಾಕು. ನಿಂಗೆ 3 ಇಷ್ಟ ಅದಾವು, ತಗೋ. ನಿಮ್ಗೆ ಇನ್ನೂ ಮತ್ತೆ ಏನಾದ್ರು ಬೇಕಂದ್ರೆ ಹ್ಯಾಂಡ್ ಪರ್ಸ್ ರೀ, ವೆನಿಟಿ ಬ್ಯಾಗ, ಡಾಲ್ ಎಲ್ಲ ಮೇಲ್ಗಡೆ ಇದಾವ್ರಿ. ನಮ್ದು ಇನ್ನೊಂದು ಅಂಗಡಿ ಐತಿ ಮೇಲ್ಗಡೆ, ಹೋಗಿ ಬರ್ತಾರೆ. ಮ್ಯಾಲೆ ಹೋಗಿ ಬರ್ತಾರಲ್ಲ, ಮ್ಯಾಲೆ ಏನ್ ಬೇಕಾದ್ರೆ ತಗೋಕಿಲ್ಲ. ಹೋಗಿ ಬರ್ರಿ, ಅಲ್ಲಿ ಹುಡುಗ ತೋರಿಸ್ತಾನ್ರಿ. ಏನ್ ಬೇಕು ತಗೊಂಬರ್ರಿ, ಬಿಲ್ ಒಮ್ಮೆ ಮಾಡೋಣ. ಓಕೆ. ಇಲ್ಲಿ ಏನ್ ಬೇಕು ತಗೋ. ಜುಮ್ಕಿ ಚಲೋ ಇದ್ದಿಲ್ಲ? ಹಾ ಇಲ್ಲಿ ಎಲ್ಲಾ ತರ ಡಾಲ್ಸ್ ಅದಾವು, ಎಲ್ಲ ಅದಾವು. ನಿನ್ಗೆ ಯಾವ ಇಷ್ಟ ಬರುತ್ತೆ ತಗೋ ಒಟ್ಟು. ಎಲ್ಲಾ ತರ ಡಾಲ್ಸ್ ಅದಾವ ನೋಡ. ನಿನಗೆ ಡಾಲ್ಸ್ ಬೇಕಾದ್ರೆ ಒಟ್ಟು ನಿಂಗೆ ಇಷ್ಟ ಆಗಿದ್ದು ಯಾವ್ದು ಬೇಕೈತಿ ತಗೋತಿ ತಗೋ. ಹಾ ತಗೋ, ಒಟ್ಟು ನಿನ್ಗೆ ಯಾವ್ದು ಬೇಕೈತಿ ಚಾಯ್ಸ್ ಮಾಡೋ ಹೋಗಲಿ. ಬಜಾ ಹೇಳಸತ್ತ ನಿನ್ನೆ ಜಾಕ ಮಾಡ್ಕೊಂಬಂದ ಬಕೆಟ್ ಹೊಡ್ದನು. ನಮ್ಮವ್ವ ಚಪ್ಪಲ್ಲೇ ಬಡಿತಾಳೆ. ಈಗ ಮನೆಗೆ ಬಕೆಟ್ ಒಯ್ಲಿಲ್ಲ ಅಂದ್ರೆ ಒಂದ್ ಯಾವ್ದ್ರ ಮಸ್ತ್ ಕ್ವಾಲಿಟಿ ಬೇಕಿ ಬಕೆಟ್ ಹುಡ್ಕ್ಯಾಡು. ನಮ್ಮವ್ವ ಬೋಟ್ರ ನಾ ಮನ್ಯಾಗ ಓದ್ ಇಡ್ಬೇಕು ಈಗ ಸದ್ದ. ಇಲ್ಲ ಅಂದ್ರೆ ನಾನು ಚಪ್ಪಲ್ ಹಿಡಿತಕ ಬಡಿಲ್ಲ. ನೋಡು ಬಾ, ನೋಡಿ ಒಂದ್ ಚಲೋ ಅಂತ ನೋಡುವ. ಹುಡ್ಕ್ಯಾಡ್ ಬಜಾ ಜಲ್ದಿ ನೋಡು. ಹಾ ಮನ್ಯಾಗ ಜಾಕ ಮಾಡಿತೀನಿ. ಅದನ್ನ ಜಾಗ ನೀರು ಸಣ್ಣ ಬರತ್ತಂದ್ರೆ ಬಕೆಟ್ ಮ್ಯಾಗ ಸುರ್ಕೊಳಕ್ ಹಾಡ್ನಿ, ಮತ್ತೆ ತೆಳಗ ಬೀಳ್ಬೇಕು. ಮಾಮ ಇದು ಚಲೋ ಐತ ನೋಡ್ಪಜ. ಈ 2 ಕಲರ್ಕಿಂತ ಇದು ಚಲೋ ಐತಿ ನಮ್ಮದು. ಇದು ಚಲೋ ಐತಲ್ಲ? ಚಲೋ ಐತಿ. 2 ಕಲರ್ ಇನ್ನೇನು ಮಾಡ್ತೀವಿ ಈಗ ತಗೊಂಡಂದೆ. ನೋಡಿ ಸಣ್ಣದ ಅನ್ಸೈತು. ಎಲ್ಲ ಹಿಂಗೆಲ್ಲ ಅದಾವಲ್ಲ ಸಣ್ಣದಲ್ಲಿ. ಕ್ವಾಲಿಟಿ ಚಲೋ ಐತಿ ಬಿಡುವ. ಇರ್ಲಿದ ಅದೇ ಇದು. 1 ಮಿನಿಟ್ ಇದು ಇರಲಿ, ಮತ್ತೊಂದು ನೋಡೋಣ. ನೋಡು ಇದು ಇರಲಿ. ಮಸ್ತ್ ಐತಿಲ್ಲ ನೋಡು ಮಾಮ ಈ ತಗೋಲ್ಲ. ಅದು ನೋಡ್ನ, ಅದು ನೋಡ್ಲ ನೀ ಚಲೋ ಇದು ಈ ಕಡೆ ನೋಡ್ತೀನಿ. ಮಾಮ ಇದು ನೋಡ್ತಾನೆ ಬುಟ್ಟಿ. ಇಲ್ಲೂ ಗೊಂಬಿಗಳು ನೋಡ್ತಿಂಗಿ ತೆಗಿ.
ಇಲ್ಲಿ ಗೊಂಬಿ ಅದಾವು ಅಲ್ಲಿ ಅದಾವು ಅಲ್ಲಿ ಅದ ಇಷ್ಟ ಆಗೈತೆ ನಿಂಗೆ ಏನ್ರ ಯಪ್ಪ ಅಲ್ಲಿ ಏನ್ರ ಇದ್ರ ತೋಕಿ ಬಾ ಏನಿಲ್ಲ ಸಚ್ಚ ಸಚ್ಚ ನಿಂಗೆಲ್ಲ ಏನು ಇಷ್ಟ ಆಗೈತಿ ಇಲ್ಲಿ ಸಚ್ಚ ಅಲ್ಲೇ ನೋಡತಿ ಅಲ್ಲಿ ಏನ್ರ ಇಷ್ಟ ಆಗೈತೆ ಏನಿಲ್ಲ ಮಾಮ ಏನಿಲ್ಲ ನೋಡ್ ಏನಿಲ್ಲ ಮತ್ ತಗೊಂದಿಲ್ಲಲ್ಲ ನಿಂಗೆ ಇಷ್ಟ ಆಯ್ತಲ್ಲ ಮತ್ತೆ ಏನ್ರ ಬೇಕಾದ್ರೆ ತಗೋ ಇಲ್ಲ ಸಾಕಿಷ್ಟ. ಸಾಕಿಷ್ಟ ಮತ್ ಬರೋನ್ ತಗೋ ಹಾ ಬಾ ಬಿಲ್ ಮಾಡು ಬಾ ಪಜ ಯಾವ್ದು ಅದು ರಸಗುಲ್ಲ ಅವ ಅವ್ರ ಅಣ್ಣ ಬೆಂಗಳೂರ್ದಾಗ ಕೆಲಸ ಮಾಡ್ತಾನೆ ಆಕೆ ಇಲ್ಲಿ ಓದಾತಾಳ ನಮ್ಮ ಮನೆ ರೋಡ್ ಸೈಡ್ಗೆ ಅದಾರ ನಿಂಗೆಲ್ರ ಇಷ್ಟ ಆಯ್ತಾನ ಹೇಳ ಮಾಮ ನಾ ಮಾಡ್ತಾನೆ ಮತ್ತೆ ಹಂಗ ಹಾಂ ಫುಲ್ ಅವಳಿ ಫುಲ್ ಜಾಲಿ ಬಾ ನೋಡು ಅಣ್ಣ ಎಷ್ಟೈತ್ರಿ ಬಿಲ್ 1500 ರೂಪಾಯಿ ಆಗಿದ್ದು. ನಾ ಫೋನ್ ಪೇ ಮಾಡ್ತೇನೆ ರೀ ಓಕೆ ಮಾಡಿ ಆಯ್ತು ನೋಡ್ರಿ ಓಕೆ ಬಸ್ ಮತ್ತು ಗಣಪತಿ ಮೆಟೀರಿಯಲ್ ಎಲ್ಲ ಡೆಕೋರೇಷನ್ ಮೆಟೀರಿಯಲ್ ರೀ 1 ತಾರೀಕು 2 ತಾರೀಕು ಹಚ್ಚಾರ್ದು ರೀ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ 20% ಡಿಸ್ಕೌಂಟ್ ಐತ್ರಿ ಕರ್ಕೊಂಬರ್ಲೆ. ಓಕೆ ಬಾಸ್ ಕರ್ಕೊಂಡು ಬರೋಣ್ರಿ ಬರ್ಲೆ ನಮಸ್ಕಾರ. ಹಲೋ ಮಾಮ ಹೇಳ ಎಲ್ಲಿದೆ ಬಾ ಜಲ್ದಿ ಇಲ್ಲಿ ಮ್ಯಾಲೆಲ್ಲ ವ್ಯವಸ್ಥೆ ಏನಿಲ್ಲ ನೀವು ಬರ್ಲಿಕ್ಕ ನಾ ಒಬ್ಬ ಕುಡಿತೇನೋ ಇಲ್ಲಿ. ಹೌದು ಇಲ್ಲೇ ತಂಗಿದಾಳಕಪ್ಪ ಹಾಂ ಇಲ್ಲಿ ನಮ್ಮ ತಮ್ಮಕ್ಕ ಕೊಡ್ತಾನೋ ಇಲ್ಲಿ. ಹಲೋ ಅಣ್ಣ ನೀವು ಬಂದಿದ್ದು ಖುಷಿಲೇ ಅಣ್ಣ ಒಂದು ಜರ ಹೆಚ್ಚು ತೊಗೊಂಡಾರ್ರಿ ಜಲ್ದಿ ಬಂದ್ಬಿಡ್ರಲ್ಲ ನಿಮ್ಮ ಸಂಬಂಧ ವೇಟಿಂಗ್ ಐತಿಲ್ಲ ಬರ್ತೀನಿ ಒಂದು 5 ಮಿನಿಟ್ ಬರ್ತೀನಿ ಹಾಂ ಒಟ್ಟು ರೆಡಿ ಮಾಡ್ಕೊಂಡು ಬಂದು ಬರ್ರಿ ಪಾಟ್ನ ಬರ್ರಿ. ಹಾಂ ಬನ್ನಿ. ಯಾರ್ದದು ಕಾಲ? ಯಾರ್ದಲ್ಲಿ ತಗೋ ನಮ್ಮ ಫ್ರೆಂಡ್ ಅದ ಹಿಂಗೆ ದೋಸ್ತ ಚರ್ಕೊಂಡು. ಹೌದೌದು ಗೊತ್ತು ಬಿಡು, ನಿಂದೆಲ್ಲ ಭಾಳ ದಿನಲೇ ಬಂದಿದ್ದಿ ಮತ್ತು ನಿಂದ ಮಾಡಲೇಬೇಕಲ್ಲ ಎಲ್ಲ. ಇಲ್ಲಮ್ಮ ಸ್ವಲ್ಪ ಫ್ರೆಂಡ ಕರ್ಕೊಂಡು ಹಚ್ಚೋರು ಅದಕ್ಕೆ. ಗೊತ್ತೈತ್ಲ ನನಗೂ. ನೀ ಸುಮ್ಮರು ಅಭ್ಯಾಸ ಮಾಡೋ ಗಪ್ ಮಲ್ಕೋಣ ಜರ ಒಂದು 10 ನಿಮಿಷ ಹೋಗಿ ಬರ್ತೀನಿ ಇಲ್ಲೇ. ಕಾಡ್ತಾರಪ್ಪ ಆಗಿನ ಕಣ್ಣು ತಪ್ಪಿಸಿ ಬರ್ಬೇಕಂದ್ರೆ ದೊಡ್ಡ ರಾಮಾಯಣ ಆಗೈತಿ ಕೆಟ್ಟ ಕಾಡ್ತಾರಪ್ಪ ಅವ್ರ. ಏನು ರೋಮಮ್ಮ ಫುಲ್ ಅವಳಿ ಬನ್ನಿಗಪ್ಪ ನಿಮ್ಮದು ಐತಿ. ಅಣ್ಣ ಇಷ್ಟಾಗಿ ಟೈಮ್ ಮಾಡ್ರಿ ನೀವು ಬರೋ ಮಟ್ಟ ಆದ್ರೆ ಒಂದು ಕುಲ್ಲ ಮಾಡೀನಿ ಆಗಲಿ. ಎಲ್ಲ ವ್ಯವಸ್ಥೆ ಮಾಡ್ತೀನಿ ಮತ್ತು ನೀ ಡೇಟ್ ಮಾಡಿ ಬಂದೆ ಅಂದ್ರೆ ಅಲ್ಲೋ ನೀ ಫೋನ್ ಹಚ್ಚಿದಾಗ ನಮ್ಮ ತಂಗಿ ಬಾಜುಕಿದ್ದೀನಿ ಆಕಿಗೆ ರಂಬೀಸಿ ಆಕಿಗೆ ಮಲೀಸಿ ಆಕಿನಿಂದ ತಪ್ಸ್ಕೊಂಡು ಬರೋತಕ್ಕ ದೊಡ್ಡ ರಾಮಾಯಣ ಆಯ್ತು. ಅದೆಲ್ಲ ಬಿಡು ಈಗ ರೆಡಿ ಮಾಡಿ ಒಟ್ಟು ಸ್ಟಾರ್ಟ್ ಮಾಡಿಬಿಡು ನೋಡು. ಚೇರ್ಸ್ ಚೇರ್ಸ್. ಭಾಳ ವರ್ಷಲೇ ಬಂದನು ಭಾಳ ಖುಷಿ ಆಗೈತೆ ಇವತ್ತು ನನ್ನ ತಂಗಿ ನೋಡಿ ಆಕಿನ ಜೊತೆ ತಿರುಗಾಡಿ ನನಗಂತೂ ಸಮೃದ್ಧಿ ಆಯ್ತು ನೋಡಪ್ಪ. ನಮ್ಮ ತಂಗಿನ ನಂಗೆ ಜೀವನ. ಮಮ್ಮ ಒಂದು ನಿಮಿಷದಾಗ ಒಂದು ಸಾಂಗ್ ಆಡ್ತೀನಿ ಕೇಳ್ರಿ. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ನನ್ನ ತಂಗಿಯ ಮದುವೆ ಜೋರು 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 ಹಾ ಜೋರು 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 ಹಾ ನನ್ನ ತಂಗಿಯ ಮದುವೆ ಆ ಜೋರು 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 ಆ ಜೋರು ಜೋರು ಜೋರು. ಅಣ್ಣ ಹಾಡಾರ ಇಟ್ಟು ಚಲೋ ಚಲೋ ಹಾಡತಿ. ಮತ್ತು ನಿಮ್ಮ ಹುಡುಗಿದ ಏನಾಯ್ತು? ಹುಡುಗಿದ ನಡವೂರಾಗ ಕಡದರ ಕಡಲಿ ತರ್ತನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ತಿಳದಂಗ ಹಗರಿಲ್ಲ ಅವ್ರಪ್ಪ ಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ ಅವ್ರಪ್ಪ ಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಟಂಟರನ್ 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 ಟಂಟರ. ಅಣ್ಣ ಇವತ್ತು ಇಷ್ಟಾಗೇನು ಖುಷಿ ಇದೀನಿ ನೀನು? ಹಾಂ ಈ ಖುಷಿಗೆ ಒಂದು ಕಾರಣ ಐತೆ ಮತ್ತು ಹಂಗೆ ಒಂದು ಯೋಚನೆ ಐತಿ. ಏನಣ್ಣ ಅದು? ಏನಿಲ್ಲ ಬೈ, ನಮ್ಮ ತಂಗಿಗೆ ಚಲೋ ಹಂಗೆ ಓದಿಸ್ಬೇಕು, ಆಕೆ ಕಲಿಸ್ಬೇಕು, ಆಕೆಗೆ ಮದುವೆ ಮಾಡ್ಕೊಡ್ಬೇಕಂತ ನಂದಿರೋದು ಒಂದು ಆಸೆ. ಅದೊಂದು ಆಯ್ತು ರೀ. ಈ ಖುಷಿಕ್ಕಿಂತ ಅದಕ್ಕಿಂತ ದೊಡ್ಡ ಖುಷಿ ಸಿಗ್ತೈತೆ ನನಗೆ. ಇದಕ್ಕಿಂತ 10 ಸಲ ಪಾರ್ಟಿ ಮಾಡೋನು, ಆದ್ರೆ ಅದೊಂದೇ ಆಗ್ಬೇಕಂತ ನಂಗೆ ಒಂದು ಆಸೆ ಐತೆ ಅಷ್ಟೇ ಬೈ. ಅಣ್ಣ ಅದೇನು ತಲೆ ಕೆಡ್ಸ್ಕೊಬೇಡ, ಇದೊಂದು ಐತಿ ಕುಡಿ. ಅವನಿಗೆ ಹೋಗಿದ ತಿಳಿಸು ಮತ್ತು ಮನೆಗೆ ಹೋಗಿ ತಲೆ ಕೆಡ್ಸ್ಕೊಬೇಡ. ಓಕೆ ಬೈ ಓಕೆ. ತಂಗಿ ಹಾ ಅಣ್ಣ, ನಂದು ರಜೆ ದಿನ ಮುಗೀತು, ನಾ ಹೋಗಿರ್ತೇನೋ. ನೀನು ಚೆನ್ನಾಗಿ ಅಭ್ಯಾಸ ಮಾಡಮ್ಮ, ಸ್ಟಡಿ ಮಾಡು, ಒಟ್ಟ ಚಂದಂಗ ಇರು. ನಾ ಹೋಗಿರ್ತೇನೋ.
ನಿಂಗೂ ಕಾಲೇಜ್ ಟೈಮ್ ಆಗಿರ್ಬೋದಲ್ಲ. ಹಾ ಟೈಮ್ ಆಗೈತೆ. ಟೈಮ್ ಆಗೈತಿ, ನಾ ಹೋಗಿರ್ತೀನಿ ಬೆಂಗ್ಳೂರ್ಗ. ನೀ ಕಾಳಜಿ ಮಾಡ್ಕೋ, ಏನು ವಿಚಾರ ಮಾಡ್ಬೇಡ. ನೀನು ಏನ್ ಚಿಂತೆ ಮಾಡ್ಬೇಡ, ಆಯ್ತಮ್ಮ ಆಯ್ತು. ಆರಾಮಾಗಿ ಊಟ ಮಾಡ್ಕೊಂಡೆಲ್ಲ ಇರು. ಓಕೆಮ್ಮ. ನಾನು ಇಲ್ಲಿ ಕಾಲೇಜ್ಗೆ ಹೋಗ್ಕೊಂಡು ಇರ್ತೀನಿ. ಓಕೆ ಓಕೆ, ನೀರು ಹಂಗೇನ್ರ ಇದ್ರ ಫೋನ್ ಹಚ್ಚಮ್ಮ, ನಾ ಮಾಡ್ತೀನಿ. ಬರ್ಲಮ್ಮ. ಓಕೆ ಹುಷಾರಣ್ಣ. ಹಾ ಹುಷಾರ್. ಬಾಯ್ ಅಮ್ಮ. ಬಾಯ್ ಅಣ್ಣ. ಹಲೋ ಹಲೋ, ಒಂದು ನಿಮಿಷ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದೈತಿ. ಏನ್ ಹೇಳ್ರಿ? ನಿಮ್ಮನ್ನು ನೋಡಿದಂಗಿಂದ ನಾನು ನಿಮ್ಮನ್ನು ಭಾಳ ಇಷ್ಟಪಟ್ಟೀನಿ. ಈ ನನ್ನ ಪವಿತ್ರ ಪ್ರೀತಿನ ಈ ಲೆಟರ್ದಾಗ ಬರ್ದೇನೆ ರೀ. ಕೆಳಗೆ ನನ್ನ ನಂಬರು ಮೆನ್ಷನ್ ಮಾಡೀನಿ. ನಿಮ್ಗೆ ಇಷ್ಟ ಇದ್ರೆ ಈ ನಂಬರ್ ಕಾಲ್ ಮಾಡಿರಿ ಸಾಯಂಕಾಲ. ಅಜ್ಜ ಹೇಳು ಯಾವ ಮಾಡ್ತಾವ ಮಾಮ ನಂಬರ್ ಅದು ಕೊಟ್ಟಿಲ್ಲ, ಹಸ್ತಾಳೆ ಇಲ್ಲೋ. ಅದ ಟೆನ್ಷನ್ ಅದಿತ್ತು ಅವಾಗಿಂದ ನೋಡತನು. ನೋಡಿ ಯಾವಾಗ ಬರ. ಹಚ್ಚು ಅಮ್ಮ, ಹಚ್ಚು. ಹಲೋ ಹಲೋ, ಮತ್ತ ನೀನೇ ಹೇಳ್ಬೇಕು. ಏನಿಲ್ಲ, ನಂದನಿಂದ ಮದುವೆ ಯಾವಾಗ? ಮದ್ವೆದ ಹಂಗಿರ್ಲಿ, ಅದು ಮುಂದೆ ಮಾತಾಡೋಣ. ಈಗ ಅಣ್ಣನ ಒಪ್ಪಿಸ್ಬೇಕು, ಅಣ್ಣನಿಗೆ ಹೇಳ್ಬೇಕು, ಅದೆಲ್ಲ ಇನ್ನೂ ಭಾಳ ಐತಿ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ದೇವಸ್ಥಾನ ಐತಿ, ಚಲೋ ಐತಿ ದೇವ್ರ, ಫುಲ್ ಪವರ್ಫುಲ್. ಏನೇ ಬೇಡ್ಕೊಂಡ್ರು ಆಗ್ತೈತಿ. ಯಾವ ದೇವ್ರಿದ? ಇದು ಹೊಳೆಮ್ಮ ದೇವಿ ಅಂತ, ಎಲ್ಲ ಫುಲ್ ಫೇಮಸ್ ದೇವ್ರು, ಸ್ಟ್ರಾಂಗ್. ಏನ ಕೇಳ್ಕೊಂಡ್ರು ಇಲ್ಲ ನಂಗಿಲ್ಲ, ಬಾಕಾಲ್ ಬಿದ್ದರು. ದೇವ್ರೆ, ನಮ್ಮ ಅಣ್ಣ ನಮ್ಮ ಮದ್ವೆಗೆ ಒಪ್ಪಂಗೆ ಮಾಡಪ್ಪ. ಮತ್ತು ನಿನಗೇನು ಇಷ್ಟ ಭಾಳ? ಭಾಳ ಏನು ಇಷ್ಟ ಅಂದ್ರೆ? ಅಂದ್ರೆ ನಿಂಗೆ ಯಾವ ಕಲರ್ ಇಷ್ಟ? ಏನು ನಿಂಗಂದ್ರೆ ಏನು ಇಷ್ಟ ಭಾಳ? ಕಲರು ಬ್ಲ್ಯಾಕ್ ಇಷ್ಟ. ಹಾಂ. ತಿಂಡಿಯಲ್ಲಿ ದೋಸೆ ಇಷ್ಟ. ಹಾಂ. ಅಷ್ಟೇ. ಅವ ಮತ್ತು ಇನ್ನೇನು ನಾಳೆ ಮದುವೆ ಆದ್ರೆ ಅಡುಗೆ ಮಾಡಕ್ಕೆ ನನಗೆ ಹಚ್ಚಕ್ಕೆ ಬಿಡ್ನಿ. ಮತ್ತು ಹಾಂ, ನೀನೇ ಮಾಡ್ಬೇಕಲ್ಲ. ನಿನಗೇನು ಇಷ್ಟ? ನಮಗೆಲ್ಲನೂ ಇಷ್ಟ. ಮತ್ತು ನೀ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೆ, ಮೂಡ್ ಆಫ್ ಮಾಡ್ಕೊಂಡಿದ್ದೆ? ಇಲ್ಲ, ನಂಗೆ ಯಾಕೋ ನೀನು ನೋಡಿದ್ರೆ ಹಂಗೆ ಅನ್ನಿಸ್ತೈತಿ. ಹಾಗೇನಿಲ್ಲ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಕ್ಯಾಶ್ ಬೇಕಾಗಿದ್ದು ಒಂದು ಸ್ವಲ್ಪ, ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗಿತ್ತು, ಮತ್ತೇನಿಲ್ಲ. ಯಾಕೆ, ಏನು ಪ್ರಾಬ್ಲಮ್ಮು? ಏನಿಲ್ಲ, ಒಂದು 10,000 ರೂಪಾಯಿ ಕ್ಯಾಶ್ ಬೇಕಾಗಿದ್ದು, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅದ್ರ ಬಗ್ಗೆನೇ ವಿಚಾರ ಮಾಡ್ಕೋದು ಕೂತೇನೆ. ಅಷ್ಟೇ? ನಿಂಗೆ ನಾ ಕೊಡ್ತೀನಿ ಬಿಡ. ನೀ ಎಲ್ಲಿದ್ದು ಕೊಡೋಕ್ಕೆ? ನಂಗೆ ಅಣ್ಣನ ಕೇಳಿದ್ರೆ ಅಣ್ಣ ಕೊಡ್ತಾ ನನಗೆ, ಹಂಗೇನಿಲ್ಲ. ಎಷ್ಟು ಬೇಕಾಗಿದ್ದವು? ಒಂದು 10-15 ಸಾವಿರ ರೂಪಾಯಿ ಬೇಕಾಗಿದ್ದವು. ಹೌದು, ನಾ ಅಣ್ಣನ ಕಡೆ ಕೇಳಿ ಇವತ್ತು ಸಂಜೆ ಒಳಗಡೆ ಆಗ್ತೀನಿ ನಿನಗೆ. ಅಣ್ಣಂಗೆ ಏನಾದರೂ ಹೇಳ್ತೀನಿ ಕಾಲೇಜಿಗೆ ಬೇಕಾಗಿದ್ದವು ಅಂತ. ಮತ್ತು ನೀ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡ. ನಡಿ, ನನಗೆ ಹೊಟ್ಟೆ ಹಸ್ತೈತೆ, ಏನಾದರೂ ತಿನ್ನೋಣ. ಹೋಗುನು. ಮತ್ತಿದ ನಾ ಅಂದ್ರೆ ನಿಂಗೆ ಅಷ್ಟು ಇಷ್ಟ, ನಂಗೆ ಅಷ್ಟು ನನ್ನ ಬಗ್ಗೆ ಅಷ್ಟೆಲ್ಲ ಕೇರ್ ಮಾಡ್ತೀವಿ, ಅಷ್ಟೆಲ್ಲ ಪ್ರೀತಿ ಕೊಡ್ತೀವಿ. ನಾಳೆ ನಿಮ್ಮನ್ನ ಒಪ್ಪಲಿಲ್ಲ ಅಂದ್ರೆ ಏನು ಮಾಡೋಕ್ಕೆ? ಅಣ್ಣ ಒಪ್ಪಲಿಲ್ಲ ಅಂತಲ್ಲ, ಅಣ್ಣ ನನ್ನ ಮೇಲೆ ಜೀವಾನೇ ಇಟ್ಟಿದ್ದಾನೆ. ನಾ ಏನು ಹೇಳಿದ್ರು ಕೇಳ್ತಾನೆ ಅಣ್ಣ. ಯಾಕಂದರೆ ಇಷ್ಟು ದಿನವೂ ನನಗೇನು ಇಷ್ಟ, ನನ್ನ ಇಷ್ಟ ಕಷ್ಟ ಎಲ್ಲ ನೋಡ್ಕೊಂಡಿರೋದೇ ಅವನು. ಈ ಲವ್ ಮಾಡ್ತಿದ್ದೀನಿ, ನಾ ಇವನ್ನೇ ಮದುವೆ ಆಗ್ತೀನಿ ಅಂದರೆ ಅವನು ಒಪ್ಕೋತಾನೆ. ನನಗೆ ಗೊತ್ತೈತೆ, ನಮ್ಮ ಅಣ್ಣನ ಬಗ್ಗೆ ನನಗೆ ಗೊತ್ತೈತೆ. ಆದರೆ ನೀವು ಒಂದು ಸ್ವಲ್ಪ ಅಣ್ಣನಿಗೆ ಹೇಳ್ಬೇಕು ಬಂದು. ನೋಡೋಣ ತಡಿ, ಈಗೇನು ಸ್ವಲ್ಪ ಬೇಡ, ನಾನು ಸ್ವಲ್ಪ ದಿನ ಹೋಲಿ, ಆಮೇಲೆ ನೋಡೋಣ, ಏನರ ವಿಚಾರ ಮಾಡೋಣ. ಸಪೋಸ್ ನಾ ಅನ್ಕೊತೀನಿ ನಿಮ್ಮ ಅಣ್ಣಗೆ ಏನು ಹೇಳೋದು ಬೇಡ ಅಂತ ನಂದು ಮೈಂಡ್ ಸೆಟ್ ಇರೋದು. ಯಾಕಂದ್ರೆ ನಿಮ್ಮ ಅಣ್ಣ ಹೇಳಿ ನಿಮ್ಮ ಅಣ್ಣ ಒಪ್ಪಲಿಲ್ಲ ಅಂದ್ರೆ ನಾಳೆ ದಿನ ಮತ್ತು ನಾನು ನೀನು ದೂರಾಗಿ ತೊಂದರೆ ಯಾಕೆ? ಅದಕ್ಕೆ ಏನ್ರ ನಾ ಪ್ಲ್ಯಾನ್ ಮಾಡ್ತೀನಿ ಮುಂದೆ. ನಿನ್ನ ಭಾಳ ನಂಬಿದ್ದೀನಿ, ನನ್ನ ಕೈ ಬಿಡೋಕೆ ಹೋಗ್ಬೇಡ. ನೀ ಹೆಂಗೆ ಹೇಳ್ತಿಲ್ಲ ನಾ ಹಂಗೆ ಇರ್ತೀನಿ. ಸರಿ, ಓಕೆ, ಈಗ ಹೋಗೋಣ.
ಬಾಸ್ ಹೋಗಿತ್ತಂದ ಏನ್ರ ತಿನ್ನಕ್ಕೆ ಅಂತ ಹೋಗ್ಬೇಕು. ಹಲೋ, ಹಾಂ ಎಲ್ಲಿದೆ? ಹಾಂ, ಅಮೌಂಟ್ ನಿಮಗೆ ಫೋನ್ಪೇ ಮಾಡಿದ್ದೀನಿ 15,000. ಅದೇನೆಲ್ಲ ಮುಗಿಸ್ಕೊಂಡು ಕಾಲ್ ಮಾಡು. ಹಾಂ ಸರಿ, ಬಾಯ್. ಮತ್ತು ಗೆಳೆಯ ನಿನ್ನ ಲವ್ ಹೆಂಗೆ ನಡೆಯೈತಿ? ನನಗೇನು ಮಮ್ಮ ಆರಾಮ್ ಕೇಕ್ ಇದ್ದಾಗ ರೊಕ್ಕ ಹಾಕ್ತಾಳು. ಕೇಕ್ ಇದ್ದಾಗ ಯಾವಾಗ ಎಷ್ಟು ಕೇಳಿ ಭೀ ರೊಕ್ಕ ಹಾಕ್ತಾಳೆ. ಆರಾಮ್ ನಡೆಯೈತಿ ಗೆಳೆಯ ಜೀವನ. ನೀ ಇಂಥಕೇನ ಪಡೆದಿದ್ದಕ್ಕೆ ಅದೃಷ್ಟ ಅದಿ ನೀ. ಇಲ್ಲೋ ಗೆಳೆಯ, ಹಿಂಗೆಲ್ಲ ಎಲ್ಲ ಹನಿ ಬರಾವು ದೇವ್ರ ಕೂಡ ನಾವು ತಗೊಳವ್ರ ಬ್ಯಾರ ಅನ್ನಕ್ ನಾವ್ ಯಾರು ಗೆಳೆಯ? ಹೌದು ಗೆಳೆಯ, ನಂಗೊಂದು ಹೆಲ್ಪ್ ಬೇಕಾಗಿತ್ತಲ್ಲ. ಏನ್ ಬೇಕಾಗಿತ್ತು? ಒಂದು 5,000 ರೂಪಾಯಿ ಬೇಕಾಗಿತ್ತು ಅಷ್ಟ. ಸರಿ, ಒಂದು 2 ಮಿನಿಟ್ ಸರಿ. ಹಲೋ, ಹಲೋ, ನಾ ಎಲ್ಲಿದೆ? ನನಗೆ ಈಗ 5,000 ರೂಪಾಯಿ ಬೇಕಾಗ್ಯದಾವ. ಎಮರ್ಜೆನ್ಸಿ ಐತಿ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ. ಹಾಂ ಪಟ್ಟ ಫೋನ್ಪೇ ಮಾಡಿ ಒಂದು 5,000 ರೂಪಾಯಿ. ಹೌದು. ಹಾಂ ಹಾಂ ಸರಿ. ಇದು ಅಣ್ಣನ ಕಡೆ ನಾ ಲಾಸ್ಟ್ ಕೇಳೋದು ಅಮೌಂಟ್. ಈಗ ಸದ್ಯ ಬೇಕು ನಂಗೆ. ಈಗ ಇದಂತೂ ಲಾಸ್ಟ್ ಸಲ ನಾನು ನಿನಗೆ ಅಮೌಂಟ್ ಹಾಕೋದು. ಪದೇ ಪದೇ ಯಾವಾಗಲೂ ನೀ ಅಮೌಂಟೇ ಕೇಳ್ತಿದ್ಯಾ. ಅದು ಏನು ಮಾಡ್ತಿದ್ಯೋ ಏನೋ ನನಗಂತೂ ಗೊತ್ತಿಲ್ಲ. ಆಯ್ತು, ಇದು ಒಂದ್ಸಲ ಲಾಸ್ಟ್. ಅಣ್ಣನ ಹೆಂಗಾದ್ರೂ ಕಾಲು ಬಿದ್ದಾದರೂ ಕೇಳಿ ನಿನಗೆ ಅಮೌಂಟ್ ಹಾಕಿಸ್ತೀನಿ. ಸರಿ, ಓಕೆ ಓಕೆ ಚಿನ್ನು, ಬಾಯ್ 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 ಗೆಳೆಯ. ಇನ್ನು 2 ನಿಮಿಷದಾಗ ನಿಂಗೆ ಅಮೌಂಟ್ ಬರ್ತಾವ. ಬರ್ತಾವಲ್ಲ? ಬರ್ತಾವ. ಏನು ತಗೋದನ್ನು ಮತ್ತೆ ಮುಕುಂದಕ್ಕೆ ಫೋನ್ ಹಚ್ತಾನಗಪ್ಪ. ಅವ್ರ ತಂಗಿ ಅವ್ನ ಜೋಡಿ ಬಿ ತಿರುಗಾಡತ್ತಳು. ಅವ್ನು ಯಾರು ಕನ್ಫರ್ಮ್ ಮಾಡ್ಕೊತೀನಿ. ಅವ್ನು ಫೋನ್ ಹಚ್ಚಿ ಕೇಳ್ಕೊತಾನಗಪ್ಪ ಅವ್ನು ಯಾರು. ಹಲೋ ಮಮ್ಮ. ಹಾಂ ಹೇಳು ಮಮ್ಮ. ಏನು ಮಾಡತ್ತಿ? ಏನು ಮಮ್ಮ, ಕೆಲಸ ಮಾಡತ್ತೀನಿ. ಆರಾಮಿತ್ತಿ? ಆರಾಮಿದ್, ನೀ ಆರಾಮಿತ್ತಿಲ್ಲ? ನಾನು ನಿನ್ನ ಜೋಡಿ ಒಂದು ಮಾತು ಮಾತಾಡೋತ್ಲ. ಹಾಂ ಹೇಳು ಮಮ್ಮ, ಏನಿತ್ತು? ಏನಿಲ್ಲ, ಮತ್ತು ನಿಮ್ಮ ತಂಗಿ ಸರಿಯಾಗಿ ಕಾಲೇಜ್ಗೆ ಹೋಗಾಳು. ಯಾರ ಜೋಡಿ ತಿರುಗಾಡತ್ತಾಳು? ಅವ್ರು ಯಾರು ನಿಮ್ಮ ರಿಲೇಷನ್ ಏನು? ಕರೆ ಹೇಳತ್ತೀನಿ ಇದೆಲ್ಲ. ಕರಿನಪ್ಪ, ಒಂದು 2-3 ಸಲ ನೋಡಿದ್ದೀನಿ. ಇಲ್ಲೋ ಮಮ್ಮ, ನಮ್ಮ ತಂಗಿ ಕಾಲೇಜ್ ಓದ್ತಾ ಹೇಳ್ತಾಳ ನನ್ನ ಮುಂದೆ. ನೀ ಮತ್ತು ಅವನ ಹತ್ರ ಕ್ಯಾಶ್ ಕೊಡತ್ತಳಕ್ಕಿ. ಕ್ಯಾಶಾ? ಹಾಂ, ಅದು ನಾ ಎಲ್ಲಿ ಬೆಂಗಳೂರಿಂದ ಕಳಿಸಿರ್ಬೇಕು. ಅವನ ಹತ್ರ ಫೋನ್ಪೇ ಮಾಡಿ ಇಸ್ಕೋಕೆ ಹಿಂಗೆ ಕಳಿಸಿರ್ಬೇಕಂತ ನಾ ಸುಮ್ಮನೆ ಅದ ನಿನ್ನ ಕೇಳಿ ಕನ್ಫರ್ಮ್ ಮಾಡ್ಕೋಬೇಕಂತ ಕಾಲ್ ಮಾಡಿದ್ದೆ. ಇಲ್ಲೋ ಮಮ್ಮ, ನಾನು ಕಾಲೇಜ್ ಫೀಸ್ ಅಂತ ಹೇಳಿದಾಳು. ಅದೇನು ಸರಿ, ಅದೇನು ಕೇಳು ಮತ್ತು ನನಗೆ ಕೇಳು ಮ್ಯಾಟ್ರ್ ಅದೇನು. ಹಾಂ ಹಾಂ ಕೇಳ್ಕೊತೀನಪ್ಪ ಮಮ್ಮ, ಕೇಳ್ಕೊತೀನಿ. ಆಯ್ತು, ಓಕೆ ಮ್ಯಾಮ್. ಹಲೋ ಹಲೋ ತಂಗಿ, ಎಲ್ಲಿದೆ? ಅಣ್ಣ ಕಾಲೇಜಲ್ಲಿ ಇದ್ದೀನಿ. ನೀನೇನು ನಡೆಸಿ? ಯಾಕಣ್ಣ, ಏನಾಯ್ತು? ಯಾರ್ಯಾರ ಜೊತೆ ತಿರ್ಗಾಡಕತ್ತಿ, ಯಾರ್ಯಾರು ರೊಕ್ಕ ಕಳ್ಸಕತ್ತಿ, ನನಗೆಲ್ಲ ಗೊತ್ತಾಗೈತಿ. ಇಲ್ಲ ಅಣ್ಣ, ನಾ ಯಾರಿಗೂ ರೊಕ್ಕ ಕಳಿಸಿಲ್ಲ. ಕಾಲೇಜಿಗೆ ಫೀಸ್ ಕಟ್ಬೇಕಿತ್ತು, ಅದಕ್ಕೆ ನಿನ್ನ ಕೇಳಿದ್ದು. ನೀ ನಂಬಿಕೆ ದ್ರೋಹ ಮಾಡ್ಲಿಕ್ಕತ್ತಿ ನನಗೆ. ಇಲ್ಲ ಅಣ್ಣ, ನಿಂಗೆ ಯಾರು ಏನು ಹೇಳಿದ್ರು? ನಾ ಏನೂ ಮಾಡಿಲ್ಲ ಇಲ್ಲ ಅಂತದ್ದು. ಬರ್ತನ್ ತಡಿ, ನಿನ್ನ ಸುಳ್ಳೆಲ್ಲ ಬಯಲಾಗೈತಿ. ನೀ ಎಲ್ಲ ನಾಟಕ ಮಾಡೋದು ನಂಗೆ ಗೊತ್ತಾಗೈತಿ. ಬರ್ತನ್ ತಡಿ. ಅಣ್ಣ ಇರು, ನಾ ಕಾಲೇಜಲ್ಲಿ ಇದ್ದೀನಿ, ನಿನಗೆ ಮತ್ತೆ ಹಚ್ತೀನಿ. ಇರು. ಹಲೋ ಹಲೋ ಹಲೋ. ಮತ್ತೆ ಮಮ್ಮ ಏನಿಲ್ಲ. ಎಲ್ಲಿ ಏನು ಭೇಟಿ ಇಲ್ಲ? ಯಾರು ಕುಡ್ದು ಬರ್ ನಡಿ. ನಡ್ರಿ ಆ ಕಡೆ ಹೋಗೋಣ. ಫೋನ್ ಬರ್ತೈತಿ 1 ಮಿನಿಟ್. ಹಲೋ. ಹಾಂ, ಎಲ್ಲಿದ್ಯಾ? ಹಾಂ, ಇಲ್ಲೇ ಹೊರಗದನ. ಅಣ್ಣಂಗೆಲ್ಲ ವಿಷಯ ಗೊತ್ತಾಗೈತೆ. ಹಾಂ, ಹೆಂಗೆ ಗೊತ್ತೈತೆ? ಹೆಂಗೆ ಗೊತ್ತಾಯ್ತು ಏನು ಅನ್ನೋದು ನನಗೂ ಗೊತ್ತಿಲ್ಲ. ಅಣ್ಣ ಇವಾಗ ಕಾಲ್ ಮಾಡಿ ಬಾಯಿಗೆ ಬಂದಂಗೆ ಬೈತಿದ್ದ, ಮತ್ತು ಬರ್ತೀನಿ ಅಂತ ಹೇಳಿದ್ದಾನೆ. ಮತ್ತು ಹೆಂಗೇನು ಮಾಡಲಿ? ಸರಿ, ಏನು ಟೆನ್ಷನ್ ಮಾಡ್ಕೋಬೇಡ. ನಾಳೆ ನೈಟ್ ರೆಡಿ ಆಗು. ರೆಡಿ ಆಗು, ನಾವು ಮನೆ ಬಿಟ್ಟು ಓಡಿ ಹೋಗೋಣ. ಸರಿ ಆಯ್ತು, ಹಂಗಾರೆ ನಾನು ರೆಡಿ ಆಗಿರ್ತೀನಿ ರಾತ್ರಿ 8 ಗಂಟೆಗೆ. ಹೋಗೋದೇನು ದೊಡ್ಡ ವಿಷಯ ಅಲ್ಲ ಈಗ. ಬಟ್ ಏನು ಮಾಡ್ದೆ, ಎಲ್ಲ ಸಮಸ್ಯೆ ಒಂದು ಸ್ವಲ್ಪ ಭಾಳ ಅದಾವು. ನನ್ನ ಕೈಯಾಗೂ ಕ್ಯಾಶ್ ಇಲ್ಲ. ಹೆಂಗೇನ? ಅದ್ರದ್ದೇನು ತಲೆ ಕೆಡಿಸ್ಕೋಬೇಡ. ನನ್ನ ಕಡೆ ಇಯರಿಂಗ್ಸ್ ಎಲ್ಲ ಇದಾವೆ, ನಾ ಎಲ್ಲ ತೊಗೊಂಬರ್ತೀನಿ. ಇಯರಿಂಗ್ಸ, ಒಡವೆ ಎಲ್ಲ ಅದಾವು. ಸರಿ, ಎಲ್ಲ ನಿನ್ನ ಬಟ್ಟೆ, ಇಯರಿಂಗ್ಸ, ದುಡ್ಡು ಎಲ್ಲ ಬ್ಯಾಗಿಗೆ ಇಟ್ಕೋ. ನಾಳೆ ನೈಟ್ 8 ಗಂಟೆಗೆ ಬಾ. ನಾ ಬರ್ತೇನೆ ಅಲ್ಲಿ ಪಿಕಪ್ ಮಾಡಕ್ಕೆ. ಹಾಂ ಸರಿ ಆಯ್ತು, ಮತ್ತೆ ಕಾಲ್ ಮಾಡಿ ನನಗೆ. ಹಾಂ ಸರಿ, ಓಕೆ. ಹಲೋ. ಹಾಂ, ಮನೇಲಿರೋ ದುಡ್ಡು ಒಡವೆ ಎಲ್ಲ ತೊಗೊಂಡು ನಾ ಬರ್ತಾ ಇದ್ದೀನಿ. ನೀ ಬೇಗ ಬಾ ಅಲ್ಲಿ. ಹಾಂ, ಮಳಿ ನಾನು ಬಿದ್ದು ಬೀಳ್ವಾತು. ಅಣ್ಣ ಮುಕ್ಕುತನಗಳು ತಂಗಿ ಅಲ್ಲ ಅವ್ರು. ಹೌದ್ಲಾ? ಎಲ್ಲಿ ಹೊಂಟಿದಾರ ಈ ಪತಿ?
ಯಪ್ಪ ಅವಂಗ ಫೋನ್ ಹಚ್ಕೊತಾನ. ಹಚ್ಚನ ಹಲೋ ಮಮ್ಮ ಎಲ್ಲಿ? ಅವ್ನು ಬರತ್ನ ಹೇಳ. ಏನಿಲ್ಲೋ ನಿಮ್ಮ ತಂಗಿ ಎಲ್ಲಿ ಹೊರಗೆ ಹೊಂಟಿದಾಳು. ಅದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ ಎಲ್ಲಿ ನೀ ಕಳ್ಸತ್ತೇನು ಕೇಳಿ. ಇಲ್ಲ ಬರತ್ತಂಗಪ್ಪನ ನೀ ಫಾಲೋ ಮಾಡ್ತಾರ ಎಲ್ಲ ಹುಡುಗರಿಗೆ ಫಾಲೋ ಮಾಡಿ. ನೀ ಬಾ. ಹಾಂ ಬನ್ನಿ ನಾನು ಟೈಮರ್ ಏಟಾಗೈತಿ ಇನ್ನ ಬರವಾಲಿಕ್ಕೆ ಅವಾಗ ನಿಂತೇನು ಎಲ್ಲಿದ ಎಷ್ಟೊತ್ತೆ ಅಣ್ಣ ಅದಕ್ಕೆ ಆಯ್ತನು ಹತ್ತು ಪಟ್ನ ಜಲ್ದಿ ಜಲ್ದಿ ಹತ್ತು ಬಲ್ತಿ ಹತ್ತು ಟೈಮ್ ಆಗೈತಿ ಎಷ್ಟೊತ್ತೆ ಅಣ್ಣ. ಇಲ್ಯಾಕೆ ನಿಲ್ಲಿಸ್ದೆ? ಇಲ್ಲ ಒಂದು 10 ನಿಮಿಷ ಇಲ್ಲೇ ಇರು. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಒಂದು ದುಡ್ಡು ಹೇಳಿದ್ದೇನೆ ಅವ್ನಿಗೆ ಒಂದು 20,000. ನಾ ಇಸ್ಕೊಂಬರಕ್ಕೆ ಹೋಗ್ಬೇಕು. ನೀವು ಒಂದು 10 ನಿಮಿಷ ಇಲ್ಲಿ ಬಸ್ ಸ್ಟ್ಯಾಂದಾಗ ವೇಟ್ ಮಾಡ. ನಾ ಅಷ್ಟೊಳಗೆ ನಾ ಕ್ಯಾಶ್ ಇಸ್ಕೊಂಬರ್ತೇನೆ, ರೊಕ್ಕ ಇಸ್ಕೊಂಬರ್ತಾನೆ. ಅಣ್ಣನ ಫ್ರೆಂಡ್ ಯಾರಾದ್ರೂ ನೋಡಿದ್ರೆ? ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಬಸ್ ಸ್ಟ್ಯಾಂದಾಗ ನಿಲ್ಲಿ ಒಂದು 10 ಮಿನಿಟ್. ನಾ ಅಷ್ಟಾಕೆ ರೊಕ್ಕ ಇಸ್ಕೊಂಬರ್ತೇನೆ. ಬ್ಯಾಗ್ ಕೊಡಿ, ಇಲ್ಲಿ ಬ್ಯಾಗ್ ಇಲ್ಲೇ ಇರಲಿ. ಬ್ಯಾಗ್ ಏನು ತೊಗೊಂಡು ಹೋಗ್ಬೇಡ. ಬ್ಯಾಗ್ ಇಲ್ಲ, ರೊಕ್ಕ ಚಿನ್ನ ಬೆಳೆ ಎಲ್ಲ ಇದ್ರಾಗದಲ್ಲ. ಎಲ್ಲ ಇದ್ರಲ್ಲೇ ಸರಿ, ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು 10 ನಿಮಿಷ ವೇಟ್ ಮಾಡು. ನಾನು ಬೇಗ ದುಡ್ಡು ಇಸ್ಕೊಂಬರ್ತೀನಿ. ಸರಿ 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 ಆಯ್ತು, ಹುಷಾರು. The person you are trying to call is currently busy. The subscriber is currently switched off. ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದಾನೆ. ಎಲ್ಲೋದ ಇವನು? ಗೆಳೆಯ, ನಾವು ಅನ್ಕೊಂಡಿದ್ದ ಚಾನಲ್ ಸಕ್ಸಸ್. ಬೇಜಾನ್ ದುಡ್ಡು ಐತೆ ಮಗ. ಚಿನ್ನ ಬೆಳ್ಳಿ ಬಂಗಾರ ಎಷ್ಟು ಬೇಕಷ್ಟೈತೆ. ಏನು ಬೇಕಾದ್ ಮಾಡ್ಕೋಬೋದು. ಇಲ್ಲಿ ನೋಡಿಲಿ, ಚಿನ್ನ ಬೆಳ್ಳಿ ಬಂಗಾರ ಒಡವೆ ವಸ್ತು ಏನು ಬೇಕು ಇಷ್ಟಲ್ಲಿ 1-1.5 ಕೋಟಿ ಮಾಲೆ ಐತೆ ಮಗ. ಏನು ಬೇಕಾದ್ರೂ ಮಾಡ್ಕೋಬೋದು. ನಾವೀಗ ಫುಲ್ ಎಂಜಾಯ್ ಮಾಡೋಣ. ಅವಳನ್ನೆಲ್ಲ ಬಿಟ್ಟಿದ್ದೇನೆ, ಎಲ್ಲ ಮುಗಿದೈತಿ. ಈಗ ಒಟ್ಟ ಯಾರ ಕಣ್ಣಿಗೂ ನಾವು ಬೀಳೋದು ಬೇಡ. ಮುಗೀತು. ಪ್ರೀತಿ ಎಂಬ ಬಲೆಯಲ್ಲಿ ನನ್ನ ಪ್ರೀತಿಲಿ ಬಿದ್ದು ಮೋಸ ಹೋಗಿ ನನಗೆ ದುಡ್ಡು ಒಡವೆ ಹಣ ಆಸ್ತಿ ಅಂತಸ್ತು ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಎಂಜಾಯ್ ಮಾಡೋಣ. ಓಕೆ, ಚೇರ್ಸ್ ಮಗ, ನಡಿ ಹೋಗೋಣ. The subscriber is currently switched off. ನಾ ಈಗ ಏನು ಮಾಡಲಿ? ಅಣ್ಣಂಗೆ ಏನಂತ ಹೇಳಲಿ? ದುಡ್ಡು ಒಡವೆ ಎಲ್ಲ ತೊಗೊಂಡು ಹೋದ್ನಲ್ಲ. ಯೋ ದೇವ್ರೆ, ಅಣ್ಣಂಗೆ ಹೆಂಗೆ ಮುಖ ತೋರಿಸ್ಲಿ ನಾನೀಗ? ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾ ಏನು ಮಾಡಲಿ? ನಾನು ತಪ್ಪು ಮಾಡಿದೆ. ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಅಣ್ಣಂಗೆ ಮೋಸ ಮಾಡಿದೆ ನಾನು. ನಮ್ಮ ಅಣ್ಣನ ಮರ್ಯಾದೆ ನಾ ಊರಲ್ಲಿ ಕಳೆದ್ಬಿಟ್ಟೆ. ನಾ ಇನ್ನು ಬದುಕಿದ್ದು ವ್ಯರ್ಥಾನೆ. ನಮ್ಮ ಅಣ್ಣನ ಮರ್ಯಾದೆ ಕಳೆದಿದ್ದೀನಿ ಅಂದರೆ ನಾ ಬದುಕಿರಬಾರ್ದು. ಇಷ್ಟೊತ್ತಾಗ ಇಲ್ಲಾಗಿದೆ ಯಾಕೆ ಏನಾಯ್ತು? ಅಣ್ಣ, ನನಗೆ ಕ್ಷಮಿಸ್ಬಿಡು ಅಣ್ಣ. ನಾನು ತಪ್ಪು ಮಾಡಿಬಿಟ್ಟೆ. ನಿನಗೆ ಮೋಸ ಮಾಡಿದೆ ಅಣ್ಣ. ನನ್ನ ತಪ್ಪಾಯಿತು. ನಿನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟೆ. ಹಣ ಆಸ್ತಿ ಎಲ್ಲ ಅವನಿಗೆ ಕೊಟ್ಟು ನಾನು ಮೋಸ ಹೋಗ್ಬಿಟ್ಟೆ ಅಣ್ಣ. ನನ್ನ ತಪ್ಪಾಯಿತು, ಕ್ಷಮಿಸು ಅಣ್ಣ. ತಂಗಿ ಏನು ಅಳಕ್ ಹೋಗ್ಬೇಡ. ಇದೆಲ್ಲ ನಂಗೆ ಪೈಲನ ಗೊತ್ತಾಗಿತ್ತಿ. ರೊಕ್ಕ ಚಿನ್ನ ಬೆಳ್ಳಿ ಏನಾಗ ಗಳಿಸ್ಬೋದು ನೀ ಇದ್ರ. ಅದ್ರ ತಂಗಿ ದೂರ ಮಾಡಿ ನಾ ಇರಕ್ಕೆ ನಂಗೂ ಆಗೋದಿಲ್ಲ. ಮೋಸದ ಪ್ರೀತಿಯಲ್ಲಿ ಇನ್ನೇನು ಬೀಳಕ್ಕೆ ಹೋಗ್ಬೇಡ. ಆಗೋದಾಗೈತಿ, ಏನು ಹೆದರ್ಕೋಬೇಡ. ರೊಕ್ಕ ಏನಾಗ ಗಳಿಸೋನು ಅದೇನಿಲ್ಲ. ತಂಗಿ ಮುಖ್ಯ ನಂಗೆ. ಹೋಗುನ್ ಬಾ, ಏನು ಟೆನ್ಷನ್ ತೊಗೊಬಿಡ್ಬಾ.